ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. SIR ಯಾರ್ದು ಅದು ಪ್ರತಿಕ್ರಿಯೆ ಇದು ಇದು ಅದೇನೋ SIR ಮಾಡ್ತಕ್ಕಂಥವ್ರು ಯಾರು ಅಲ್ವಾ? ಅವರು ಗೊಂದಲ ಕ್ರಿಯೇಟ್ ಮಾಡೋಕ್ಕೆ ಮಾಡ್ತಾ ಇರ್ತಕ್ಕಂಥ ಕೆಲಸ. ಅವರೊಬ್ಬರು ಕೇಂದ್ರ ಮಂತ್ರಿ, ಇಬ್ಬರು ಕೇಂದ್ರ ಮಂತ್ರಿ ನೋಡಿದೆ ನಾನು, ಅಲ್ಲೊಬ್ಬ ವಿರೋಧ ಪಕ್ಷದ ನಾಯಕರು. ಅವ್ರಿಗೆ ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸ್ ಬೇಕು. SIR ಯಾವ ಆಧಾರ, ದಯಮಾಡಿ ಕೇಳಿ ಸರ್, ಅವ್ರದ್ದು BLAಗಳು ಅವರಲ್ಲ ಸರ್, BLAಗಳು ನಮ್ಮವರೇ ಇರಲ್ಲ. ಪ್ರಶ್ನೆ ಮಾಡೋಕ್ಕೆ ಅವ್ರ BLAಗಳಿಲ್ವ ಅಲ್ಲಿ? ಅವ್ರ BLAಗಳು ಏನು ಮಾಡ್ತಾವ್ರೆ? ಕಡಲೆಪುರಿ ತಿಂತವ್ರು ಅವ್ರ BLAಗಳು ಎಲ್ಲ ಕಡೆ BLAಗಳು ಇದ್ದೇ ಇರ್ತಾರೆ. ಅವರು BLAಗಳನ್ನ ಇಟ್ಕೊಂಡು ಮಾಡಲಿ. ಇವರು ಏನು ಮಾಡ್ತಾವ್ರೆ ಅಂತಂದರೆ ಶಿಕ್ಷಕರಿಗೆ ಅವಮಾನ ಮಾಡ್ತಾವ್ರೆ ಅಷ್ಟೇ. BJP ಅವರು ಶಿಕ್ಷಕರಿಗೆ ಅಗೌರವ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಈಗ 2002ರಲ್ಲಿ ಕಾನೂನು ಕರೆಕ್ಟಾಗೈತೆ. 2002ರಲ್ಲಿ ನಿಮ್ಮ ಹೆಸರು ಇರಬೇಕು, 2025ರಲ್ಲಿ ನಿಮ್ಮ ಹೆಸರು ಇರಬೇಕು. ಅವೆರಡು ಹೆಸರು ಇದ್ದರೆ ಮಾಡ್ತಾರೆ, ಇಲ್ಲದ್ರೆ ಡ್ರಾಪ್ ಮಾಡ್ತಾರೆ. ಮಿನಿಮಮ್ ಕಾಮನ್ ಸೆನ್ಸ್ ಬೇಡ. ಕೇಂದ್ರ ಮಂತ್ರಿಗಳವರು, ನಾವೇನೋ ಬಿಡಿ ಹಾಲಿ MLAಗಳು, ಕೇಂದ್ರ ಮಂತ್ರಿಗಳಿಗೆ ಆ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೇ ಸುಮ್ಮನೆ ಇದೇನು ಗೂಬೆ ಕುಂಡಿಸ್ಬೇಕು, ಗೊಂದಲ ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥ ಮಾಡ್ತಾವ್ರೆ ವಿನ. ಆಮೇಲೆ ಚುನಾವಣಾ ಆಯೋಗ ಯಾರು ಕಂಟ್ರೋಲು? ನಮ್ಮ ಕಂಟ್ರೋಲ್ ಏನಿಲ್ಲ. ಆಮೇಲೆ ಒಂದು ಸರಿ ಚುನಾವಣೆ ಪ್ರಕ್ರಿಯೆ ಶುರುವಾಯಿತು ಅಂತಂದರೆ ಎಲ್ಲ ಅಧಿಕಾರಿಗಳು ಚುನಾವಣಾ ಆಯೋಗದ ಕಂಟ್ರೋಲ್ ಕೊಂಡೊಯ್ತಾರೆ. ಯಾರು ಯಾವ ಅಧಿಕಾರಿಗಳ ಮಾತು ಕೇಳಲ್ಲ, ಬೇರೆ ಅಧಿಕಾರಿಗಳನ್ನ, ರಾಜಕಾರಣಿಗಳ ಮಾತು ಕೇಳಲ್ಲ. ಅವರು ಕಂಪ್ಲೀಟಾಗಿ ಅದು ಇಂಡಿಪೆಂಡೆಂಟ್ ಬಾಡಿ ಚುನಾವಣಾ ಆಯೋಗ, ಅವ್ರು ಕಂಟ್ರೋಲ್ ಕೊಂಡೊಯ್ತಾರೆ. ಇವ್ರೇನು ಅಂತಂದರೆ ಇಲ್ಲಿ ಸುಮ್ಮನೆ ಬೇರೆ ವಿಷಯಗಳಿಲ್ವಲ್ಲ, ಮುಖ್ಯಮಂತ್ರಿಗಳ ಮೇಲೆ ನಮ್ಮ ಸರ್ಕಾರದ ಮೇಲೆ ಗೂಬೆ ಕುಣಿಸ್ಬೇಕು, ಅದು ಮಾಡ್ತಾರೆ. ಏನಂತ ಪಶ್ಚಿಮ ಬಂಗಾಳದಲ್ಲಾಗಲಿ ತಮಿಳುನಾಡಲ್ಲಾಗಲಿ ಕೆಲವೊಂದಿಷ್ಟು ಮತದಾರರನ್ನ ಕೈ ಬಿಟ್ಟರು ಅಂತ ಆರೋಪ ಮಾಡ್ತಾರೆ. ಅದೇ ಯಾಕೆ ಸರ್? ಹಂಗಾರೆ ನಮ್ಮ ಸರ್ಕಾರ ಐತಲ್ಲ, ಹಂಗಾರೆ ಅಲ್ಲಿ ಮಾಡ್ಬೋದಾಯ್ತಲ್ಲ. ಹಂಗಾರೆ ಅಲ್ಲ ಸರ್, ಈಗ ಕಾಂಗ್ರೆಸ್ ನಾಯಕರುಗಳು BJP ಅಂತ ಕೇಂದ್ರ ಚುನಾವಣಾ ಆಯೋಗದ ಮೇಲೆ BJP ಮೇಲೆ ಆರೋಪ ಮಾಡ್ತಿಲ್ಲ ಸರ್. ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಯಾರು ಕೈ ಬಿಟ್ಟಿದ್ದು ಗೊತ್ತಾ? ಕೇಂದ್ರ ಚುನಾವಣಾ ಆಯೋಗ. ಕೇಂದ್ರ ಚುನಾವಣಾ ಆಯೋಗ ಯಾರ ಕಡೆ ಐತಿ ಇಲ್ಲಿ? ಕೇಂದ್ರ ನಮ್ದಾ? ಏನು ಮಾಡಿದ್ರು ರಾಜ್ಯ ಚುನಾವಣಾ ಆಯೋಗ ಏನು ಮಾಡಿತ್ತು ಅದನ್ನು ಉದ್ದೇಶಪೂರ್ವಕವಾಗಿ ಕೈ ಬಿಟ್ಟಿರ್ತಕ್ಕಂಥದ್ದು ಕೇಂದ್ರ ಚುನಾವಣಾ ಆಯೋಗ. ಅಂತಿಮವಾದಂಥ ತೀರ್ಮಾನ ಮಾಡೋಕ್ಕೆ ಅಧಿಕಾರ ಇರೋದು ಕೇಂದ್ರ ಚುನಾವಣಾ ಆಯೋಗಕ್ಕೆ. ಇಲ್ಲಿ ಕಳಿಸ್ತಾರಲ್ಲ, ಅದನ್ನು ಫೈನಲ್ ಮಾಡೋರು ಅವರು. ಅದೇ ಅದೇ ಅದು ಆಗಬಾರ್ದು ಅಂತ ನಾವು ಸ್ವಲ್ಪ ಜವಾಬ್ದಾರಿ ತೊಗೊಂಡು ಮಾಡಿಸ್ತಾ ಇದ್ದೀವಿ ಅಷ್ಟೇ. ಸಣ್ಣ ಪುಟ್ಟ ನ್ಯೂನತೆ ಇದ್ರೂ ಕೂಡ ತೆಗಿತಾರೆ. ಅದು ಆಗಬಾರ್ದು ಅಂತ ಜವಾಬ್ದಾರಿಯುತವಾಗಿ ನಮ್ಮ BLAಗಳು ಮಾಡ್ತಾಯಿದ್ದೀವಿ. ನಮ್ಮ BLAಗಳು ಮಾಡ್ತಾ ಇರೋದು BLOಗಳಲ್ಲ. BLOಗಳ ಹತ್ರ ಟಚ್ಚಲ್ಲಿದ್ದು ನಮ್ಮ ಇಂಥ ಓಟ್ಗಳವೆ ಇವೆಲ್ಲ ಸೇರಿಸ್ಬೇಕು ಅಂತೇಳಿ ಅದನ್ನು ಆಧಾರ ಸಹಿತವಾಗಿ ಕೇಳ್ತಾ ಇದ್ದೀವಿ ನಾವು. ಅದನ್ನ ಕೇಳಿ ಮದರಸಗಳಲ್ಲೆಲ್ಲ ಒಟ್ಟಿಗೆ ಖರ್ಚು ಮಾಡಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾರೆ. ಯಾರು ಹೋಗಿ ನೋಡೋರೆ ಮದ್ರಾಸದಲ್ಲಿ? ಹೌದು, ವಿಡಿಯೋ ಯಾವ್ದು? ನಾನು ಅವ್ರದ್ದೊಂದಷ್ಟು ಹಾಕ್ಲಾ ವಿಡಿಯೋನ ಹಾಕ್ತೀವಿ ನೋಡಿ. ಅವ್ರನ್ನೆಲ್ಲ ಸೇರಿಸಿ ಗುಂಪು ಮಾಡ್ತಾವ್ರೆ ಅಂತ. ಅವೆಲ್ಲ ಸುಮ್ಮನೆ ನೋಡ್ರಿ. ಒಂದು ಕೋಮಿನ ಮೇಲೆ ಉದ್ದೇಶಪೂರ್ವಕವಾಗಿ ಗೂಬೆ ಕುಂಡಿಸ್ತಕ್ಕಂಥ ವ್ಯವಸ್ಥಿತವಾದಂಥ ಸಂಚು ನಡೀತಾ ಇದೆ ಅಷ್ಟೇ. ಹಾಂ, ಮಾಡಿರ್ತಕ್ಕಂಥದ್ದು ಸರಿ ಇದೆ, ವಿಡಿಯೋನೂ ಸರಿ ಇದೆ, ಆದರೆ ಅವ್ರು ಹೇಳಿರ್ತಕ್ಕಂಥ ರೀತಿ ಸರಿ ಇಲ್ಲ. ವಿಡಿಯೋ ಸುಳ್ಳು ಅಂತ ನಾನು ವಾದ ಮಾಡ್ತಾ ಇಲ್ಲ. BLO ವಿತರಣೆ ಮಾಡೋಕ್ಕೆ ಹೋಗವ್ರೆ, BLOಗಳೆಲ್ಲ ವಿತರಣೆ ಮಾಡವ್ರೆ. ನೀವು 2002ರಲ್ಲಿ 2025ರಲ್ಲಿ ಇದ್ದರೆ ಅದು ಇದು ತಗೊಳ್ಳೋದೇ ಇಲ್ವಲ್ಲ, ಅದು ನಿಮ್ಮ ಇದೇ ತಗೊಳ್ಳಲ್ಲ, ಅಪ್ಲೋಡ್ ಮಾಡೋಕ್ಕೆ ಆಗಲ್ವಲ್ಲ ನೀವು. ಮಿನಿಮಮ್ ಕಾಮನ್ ಸೆನ್ಸ್ ಅದು. ಬಾಂಗ್ಲಾದೇಶದಿಂದ ಬಂದವ್ರೆ ಅಂತ ಪಾಪ ಅವತ್ತಿಂದ ಓಟ್ ಹಾಕ್ಸ್ಕೋಬೇಕಾದ್ರೆ ಬಾಂಗ್ಲಾದೇಶದವ್ರು ಕಾಣಲಿಲ್ಲ ಅವ್ರಿಗೆ. ಈಗ ನಾನು ಓಟ್ ಹಾಕಲ್ಲ ಅಂದ್ಬಿಟ್ಟು ಬಾಂಗ್ಲಾದೇಶದವ್ರು ಕಾಣ್ತಾರೆ.